ನಾವು ನಮ್ಮ ವಾದ ಮಂಡನೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿದ್ದೀವಿ. ಕಾನೂನನ್ನು ಮತ್ತು ಎಲ್ಲ ಉಚ್ಚ ನ್ಯಾಯಾಲಯದ ತೀರ್ಪುಗಳು ಎಲ್ಲ ಕೂಡ ತಯಾರಾಗಿದೆ. ಸರ್, ಒಂದು ವೇಳೆ ಏನಾದರೂ ಗವರ್ನರ್ ಆರ್ಡರ್ ಸರಿ ಅಂತ ಬಂದರೆ ನಿಮ್ದು ಏನಿದೆ ಸರ್ ಬ್ಯಾಕಪ್? ಯಾವ ರೀತಿ ಏನು ಬೇಸ್ ಮೇಲೆ ಹೋರಾಟ ಮಾಡ್ತೀರಾ ಕಾನೂನು ಅಡಿಯಲ್ಲಿ? ಗವರ್ನರ್ ಆದೇಶ ಸರಿ ಅಂತ ಬಂದಾಗ ನೋಡೋಣ. ಈಗ ಅದನ್ನು ನಾವು ಯಾವ ರೀತಿ ಊಹೆ ಮಾಡೋಕ್ಕಾಗೋದಿಲ್ಲಲ್ಲ. ಈಗ ನಮ್ಮ ಪ್ರಕಾರ ಗವರ್ನರ್ ಆದೇಶ ಏನಿದೆ, ಯಾವುದೇ ಕಾನೂನನ್ನು ಪಾಲನೆ ಮಾಡದೆ ಮಾಡಿದ್ದಾರೆ, ತರಾತುರಿಯಲ್ಲಿ ಮಾಡಿದ್ದಾರೆ. ಯಾರೋ ಇಬ್ಬರು ಹೊಸದಾಗಿರುವಂಥ ಅರ್ಜಿದಾರರ ಹೆಸರನ್ನು ಸೇರಿಸ್ಕೊಬಿಟ್ಟಿದ್ದಾರೆ. ಅದು ಯಾವ ಅರ್ಜಿ ಎಲ್ಲಿ ಕೊಟ್ಟರು ಯಾವಾಗ ಏನೂ ನಮಗೆ ಗೊತ್ತಿಲ್ಲ. ಮತ್ತು ಒಂದು ಕಾನೂನಿನ ಪ್ರಕ್ರಿಯೆಗಳಿರ್ತದೆ. ಯಾವುದೇ ಅಧಿಕಾರವನ್ನು ಚಲಾಯಿಸಬೇಕಾದ್ರೆ ಆ ಪ್ರಕ್ರಿಯೆಯ ಪಾಲನೆಯನ್ನು ಮಾಡಬೇಕಾಗುತ್ತೆ. ಯಾವುದನ್ನೂ ಮಾಡಲಿಲ್ಲ, ಯಾವ ವಿಚಾರಣೆಯನ್ನು ಕೂಡ ನಡೆಸಲಿಲ್ಲ. ಯಾವ ದಾಖಲಾತಿಗಳಲ್ಲಿತ್ತು ಇವ್ರ ಹತ್ರ? ಅಂದರೆ ಏಕಪಕ್ಷೀಯವಾದಂಥ ನಿರ್ಧಾರ. ಅದರಿಂದ ನಾವು ನ್ಯಾಯಾಲಯದಲ್ಲಿ ಗೆಲುವು ಸಾಧಿಸ್ತೀವಿ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಮುಂದಿನ ತೀರ್ಪಿನ ನಂತರ ಏನು ಕ್ರಮ ಜರುಗಿಸಬೇಕು ಅದನ್ನು ತೀರ್ಮಾನಗಳನ್ನು ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.